ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ನೋಡಿ, ಇದು ನಾನು ಟಿಫನ್ ಎಲ್ಲ ತಿಂದಾದ್ಮೇಲೆ ಅಮ್ಮ ಸರಿ ಸಾಂಬಾರು ಬೀಜ ಎಲ್ಲ ಮಾಡಿಕೊಡ್ತೀನಿ, ನಿನಗೆ ತಗೊಂಡು ಹೋಗ್ಬೇಕಲ್ಲ ಬೆಂಗಳೂರಿಗೆ, ಸರಿ ಅಂತ ಅಂದರು. ಸರಿ ಅಂತ ಒಣಗಿಸಿಟ್ಟಿದ್ವಿ ಒಂದೆರಡು ದಿವಸ. ಇವಾಗ ಯಾಕೋ ಮಳೆ ಬರೋದ್ರಿಂದ ಮೋಡದಿಂದ ಬಿಸಿಲಾಗಿಲ್ಲ, ಸರಿ ಎಲ್ಲ ಹಂಗೆ ಬೆಚ್ಚಗೆ ಮಾಡಿಬಿಟ್ಟು ಎಲ್ಲದನ್ನು ಕೊಡ್ತೀನಿ, ನೀವು ಮಿಲ್ ಮಾಡಿಸ್ಕೊಬರಿ ಅಂತ ಹೇಳ್ತು. ಸರಿ ಅಂದ್ಬಿಟ್ಟು ಒಂದು 5 kg ಸಾಂಬಾರು ಬೀಜ ತೊಗೊಂಡಿದ್ದು. ಈ ಥರ ಮಾಡ್ಕೊಳ್ಳಿ, ಸಾಂಬಾರು ಪುಡಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಬ್ಬೊಬ್ಬರು ಮೆಣಸಿನ್ಕಾಯಿ ಮತ್ತು ಸಾಂಬಾರು ಬೀಜ ಎರಡನ್ನೂ ಹಾಕಿ ಸಾಂಬಾರು ಪೌಡ್ರ್ ಅಂತ ಮಾಡ್ತಾರೆ. ನಾನು ಬೇರೆ ನಮ್ಮದು ಧನ್ಯ ಪೌಡ್ರ್ ಬೇರೆ, ಖಾರದ ಪುಡಿ ಬೇರೆ, ನಾವು ಬೇರೆ ಮಾಡ್ತೀವಿ. ಚಿಕನ್ ಸಾಂಬಾರಿಗೆಲ್ಲ ಬೇಕಲ್ಲ ಸಪ್ರೇಟು. ಯಾವತ್ತು ನಾವು ಮಿಕ್ಸ್ ಒಂದೇ ಥರ ಮಾಡ್ಕೊಂಡು ಒಬ್ಬರೊಬ್ರು ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ. ನಾವು ಸರಿ ಮಸಾಲೆ ಐಟಮ್ ಎಲ್ಲ ತೊಗೊಂಡ್ವಿ. ನೋಡಿ, ಅರಿಶಿನ, ಜೀರಿಗೆ, ಚಕ್ಕೆ, ಲವಂಗ, ಕಡಲೆ, ಮೆಂತೆ ಮತ್ತು ಹೆಸ್ರು ಕಾಳು, ಕಡಲೆ, ಹುರ್ಗಡ್ಲೆ, ಇದನ್ನೆಲ್ಲ ತೊಗೊಂಡ್ವಿ. ಇಲ್ಲಿ ನೋಡಿ ಏನು ಮಚ್ಚ ಅಂತ ಹೆಂಗೆ ಕುತ್ಕೊಂಡಿದ್ದಾನೆ ಅಂತವ. ಇವಾಗೆಲ್ಲ ಒಂದೊಂದನ್ನೇ ಫಸ್ಟು ಬಿಸಿ ಮಾಡ್ಕೋಬೇಕು. ಫಸ್ಟು ಅಮ್ಮ ಧನ್ಯ ಬೀಜನೆಲ್ಲ ಫಸ್ಟು ಕ್ಲೀನಾಗಿ ಅಮ್ಮ ಒಂದ್ರಿಲೆಲ್ಲ ಇದು ಮಾಡ್ಕೊಂಡು ಫುಲ್ಲು ಕೆಳಗೆಲ್ಲ ಕಲ್ಲಾಗಲಿ ಏನಾಗಲಿ ವೇಸ್ಟ್ ಎಲ್ಲ ಇರುತ್ತಲ್ಲ ಎಲ್ಲ ಕ್ಲೀನಾಗಿ ಕೇರ್ಕೊಂಡು ಒಂದಾಡ್ಕೊಂಡು ಸಪ್ರೇಟ್ ಮಾಡ್ಕೊತು. ಮಾಡಿಬಿಟ್ಟು ಎಲ್ಲ ನಾವು ಸಾಂಬಾರು ಬೀಜನ ಫಸ್ಟು ಹುರ್ಕೊಂಡು ಒಂದು ಬೌಲಿಗೆ ದೊಡ್ಡ ಬೋಶಿ ಥರ ಬರುತ್ತೆ, ಅದಕ್ಕೆ ಹಾಕ್ಕೊಂಡ್ವಿ. ಇವಾಗ ನೆಕ್ಸ್ಟು ಫಸ್ಟ್ ಹೆಸ್ರು ಕಾಳು ಎಲ್ಲದನ್ನ ಅಷ್ಟೇ ಸಣ್ಣ ಉರಿ ಇಟ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು. ಯಾಕಂದರೆ ಮಾಲ್ಗಟ್ಟೋದಿಲ್ಲ, ಹಂಗಂದರೆ ಒಂಥರ ಹುಳ ಥರ ಆಗುತ್ತೆ, ಆ ಥರ ಆಗೋದಿಲ್ಲ. ಕ್ಲೀನಾಗಿ ಫಸ್ಟು ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಕೊಡಿ. ನನ್ನ ಅಕ್ಕನ ಮಕ್ಕಳು, ತಂಗಿ ಮಕ್ಕಳೆಲ್ಲ ಹೆಂಗೆ ಆಡ್ತಿದ್ದಾವೆ ಅಂತ, ಎಲ್ಲ ಕಪ್ಪೆಗಳು ಅಂದ್ಬಿಟ್ಟು ಎಲ್ಲ ಒಂದು ಸಾಲ ಕಪ್ಪೆಗಳು ಬಂದಂಗೆ ಬರ್ತಾ ಇದ್ದಾವೆ. ಎಲ್ಲ ಒಂಥರ ಮಕ್ಳು ಚೆಂದ, ಎಲ್ಲದನ್ನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತೆ ಅದು ಇದು ಅಂತ ಎಲ್ಲ ಮಾಡ್ಕೊತೀವಿ. ಚಿಕ್ಕಿದನ್ನು ತೋರಿಸು, ಅದನ್ನು ತೋರಿಸು ಅಂದ್ಬಿಟ್ಟು ಮಮ್ಮಿ ತೋರಿಸು ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ವಿ. ಇಲ್ಲಿ ಮಕ್ಳ ಜೊತೆಗೆ ನಾವು ಪಾಪ ಅವಕ್ಕೂ ಖುಷಿ ಅನಿಸುತ್ತೆ. ನಾವು ಹೋಗು ಆ ಕಡೆ ಹಿಂಗೆ ಅಂತಂದರೆ ಬೈದರೆ ಬೇಜಾರಾಗುತ್ತಲ್ಲ ಪಾಪ ಅವಕ್ಕೂ. ಸರಿ ಅಂದ್ಬಿಟ್ಟು ನಾನು ಅಮ್ಮ ಎಲ್ಲ ಹುರ್ಕೊತಿದ್ದೆ. ನಾನು ಕಡಲೆಕಾಳು ಎಲ್ಲ ಕ್ಲೀನ್, ಅದು ಅಮ್ಮ ಸಂತೆ ತೊಗೊಬಂದಿರೋದಲ್ವ, ಸಂತೆಲಿ ಕಮ್ಮಿ ರೇಟು, ಆದರೆ ಕಲ್ಲು ಜೆಳ್ಳು ಎಲ್ಲ ಇದ್ದೇ ಇರುತ್ತೆ, ನಾವು ಕ್ಲೀನಾಗಿ ಹಾಯ್ಕೋಬೇಕಷ್ಟೇ. ಇನ್ನು ಮಾಮೂಲಿ ಬೆಂಗಳೂರಲ್ಲಾದರೆ ಎಲ್ಲದನ್ನು ಪ್ಯಾಕೆಟ್ ಮಾಡಿರ್ತಾರೆ, ಅದಕ್ಕೆ ಜಾಸ್ತಿ ರೇಟು. ಕಮ್ಮಿ ರೇಟಿಗೆ ಹಿಂಗಿರುತ್ತೆ, ಸ್ವಲ್ಪ ಕಲ್ಲು ಮಣ್ಣೆಲ್ಲ ಕ್ಲೀನಾಗಿ ಹಾಯ್ಕೊಂಡ್ರೆ ಕಮ್ಮಿ ರೇಟು, ಜಾಸ್ತಿ ರೇಟಿಗೆ ಕಲ್ಲು ಮಣ್ಣು ಇರೋದಿಲ್ಲ ಅಷ್ಟೇ. ಸರಿ ಅಂತ ಎಲ್ಲವೂ ಸೇರ್ಕೊಂಡಾಗ ಆಯ್ತಾ ಇದ್ವಿ. ಎಲ್ಲದನ್ನು ಕಲ್ಲೆಲ್ಲ ಬೇರೆ ಸಪ್ರೇಟ್ ಮಾಡ್ಕೊಂಡು ಅಮ್ಮಂಗೆ ಹುರ್ಕೊಟ್ವಿ. ಎಲ್ಲದನ್ನು ಅಮ್ಮ ಹುರಿದು ದೊಡ್ಡ ಬೋಶಿಗೆಲ್ಲ ಹಾಕಂತಾಯಿತು. ಫಸ್ಟ್ ಎಲ್ಲದನ್ನು ಇನ್ನು ಮಾಮೂಲಿ ಎಲ್ಲ ನೀವು ಬೇಕು ಅಂದರೆ ನೀವು ರೆಮಿಡಿ ಎಲ್ಲ ಎಷ್ಟೆಷ್ಟು ಬೇಕು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೆ ನನಗೆ, ನಾನು ಒಂದು ದಿವಸ ನಿಮಗೆ ಶೇರ್ ಮಾಡ್ತೀನಿ. ನಾನು ಫಸ್ಟ್ ಮಾಮೂಲಿ ಮಸಾಲೆ, ನಾನು ಇದೇನೇ ಪೌಡ್ರ್ ಅಮ್ಮ ಮನೆಯಿಂದ ಮಾಡ್ಕೊಬರಿದ್ದರೆ ನಾನು ಯಾವಾಗಲೂ ಸಾಂಬಾರು ಇದು ಏನಕ್ಕಾದ್ರಷ್ಟು ಸಾಂಬಾರಿಗಾದರೂ ಅಷ್ಟೇ, ಚಟ್ನಿ ಇದು ಥರ ಗೊಜ್ಜು ಥರ ಮಾಡ್ತೀನಲ್ಲ, ಯಾವುದು ನಾನು ಮಸಾಲೆದು ಅಂಗಡಿ ಪ್ಯಾಕೆಟ್ನ ಯಾವುದನ್ನೂ ಯೂಸೇ ಮಾಡೋದಿಲ್ಲ. ಇದನ್ನೇ ಅಮ್ಮ ಮಾಡಿಸ್ಕೊಟ್ರೆ ನಾನು ಯಾವಾಗಲೂ ಹಾಕ್ತಾಯಿರ್ತೀನಿ. ನೋಡಿ, ಈ ಥರ ಫುಲ್ಲು ಎಲ್ಲದೂ ಹುರಿದು ಹಾಕ್ಕೊಂಡ್ವಿ. ಜೀರಿಗೆ, ಚಕ್ಕೆ, ಲವಂಗ ಪ್ರತಿಯೊಂದೂ, ಏಲಕ್ಕಿಕಾಯಿ, ಇದು ಮಸಾಲೆ ಅಂದರೆ ಎಲ್ಲ ಮಸಾಲೆ ಐಟಮ್ ಇರಬೇಕು. ಕಡಲೆ ಎಲ್ಲ ಫುಲ್ಲು ಅಮ್ಮ ಇದು ಕಡಲೆಕಾಳು ಬರುತ್ತೆ, ಅದನ್ನು ಫುಲ್ಲು ಮೊಟ್ಟೆ ಥರ ಚೆನ್ನಾಗಿ ಸಣ್ಣ ಉರಿಲಿ ಹುರ್ಕೊಡ್ತಿತ್ತು. ಎಲ್ಲ ತಗೊಂಡು ಅವನೇ ತಿನ್ಕೊಂತ ಇದ್ದು ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಸರಿ ಅಂತ. ಆಮೇಲೆ ಅಕ್ಕಿ ಹಾಕೋಬೇಕು, ಒಂದು ಲೋಟದಷ್ಟು ಅಕ್ಕಿ ಹಾಕೋಬೇಕು. ಇವಾಗ ಇದು ಕರಿಬೇವು ಕಿತ್ಕೊಬಂದು ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಕರಿಬೇವು. ನಾವು ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ವಿ ಮನೇಲಿ. ಟೊಮೊಟೊ ಅಲ್ಲೇ ಇರ್ತಿತ್ತು, ಕರಿಬೇವು, ಇನ್ನು ಸೊಪ್ಪು ಹೊಲದಲ್ಲಿ ಸಿಗ್ತಿತ್ತು. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಅಂಗಡಿ ಸಂತೆಲಿ ತಗೊಬರ್ತಾಯಿದ್ವಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಮಾಮೂಲಿ ಮಾವಿನಕಾಯಿ ಎಲ್ಲ ಮತ್ತು ನಾಟಿ ಮೊಟ್ಟೆ ಪ್ರತಿಯೊಂದು ಎಲ್ಲ ಸಿಕ್ತಿತ್ತಲ್ಲ, ಅಲ್ಲೇ ತಿನ್ಕೊಂಡು ಚೆನ್ನಾಗಿದ್ವಿ. ಇನ್ನೇನಿಲ್ಲ, ಇನ್ನು ಬೆಂಗಳೂರಿಗೆ ಬಂದಿದ್ದೀನಿ ಅಷ್ಟೇ. ಇವಾಗ ಬೆಂಗಳೂರಿಗೆ ಬಂದ್ಬಿಟ್ಟು ಎಡಿಟ್ ಮಾಡೋಣ ಅಂದ್ಕೊಂಡು ಕೆಲಸನಾಗಿದ್ದು. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಇನ್ನೂ ವೀಡಿಯೋಗಳಿದೆ, ಅದಕ್ಕೇ ಫಸ್ಟ್ ಇದನ್ನು ಕೊಟ್ಟು ಇನ್ನೊಂದು ವೀಡಿಯೋ ಇದೆ ಅಪ್ಲೋಡ್ ಮಾಡೋದು, ಅದಕ್ಕೆ ಸರಿ ಅದು ನೆಕ್ಸ್ಟ್ ವಾಯ್ಸ್. ಮನೇಲಿ ಕೆಲಸ ನಿಮಗೆ ಗೊತ್ತಿರೋಂಗೆ ಬೆಂಗಳೂರಿಗೆ ಬಂದು ಎಷ್ಟು ಕೆಲಸ ಇರುತ್ತಲ್ವ, ಅದಕ್ಕೆ ಫಸ್ಟ್ ಇದು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿ, ಇನ್ನು ಮತ್ತೆ ಸ್ಕೂಲಿಂದ ಬುಕ್ ರ್ಯಾಪರ್ ಹಾಕ್ಬೇಕು, ಅದು ಇದು ಎಲ್ಲ ಕೆಲಸ ಇದ್ದೇ ಇರುತ್ತೆ. ಅದಕ್ಕೆ ಫಸ್ಟ್ ಇದನ್ನು ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಇದು ಅಪ್ಲೋಡ್ ಮಾಡಬೇಡ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಎಲ್ಲ ಫಸ್ಟ್ ನಾವು ಧನ್ಯ ಪೌಡ್ರೆಲ್ಲ ಅಮ್ಮ ಮಾಡಿಕೊಟ್ರೆ ಎಲ್ಲ ಚೀಲಕ್ಕೆ ಹಾಕೊಂಡು ಪ್ಯಾಕ್ ಮಾಡ್ಕೊಂಡ್ವಿ. ಹಂಗೆ ಪೆಟ್ರೋಲು ಖಾಲಿಯಾಗಿ ಅದಕ್ಕೆ ಅಂಗಡಿ ಹತ್ರನೇ, ನಮ್ಮದು ಗೊತ್ತಿರೋ ಹತ್ರನೇ, ಊರೊಳಗಡೆ ಅಲ್ವಾ, ಫ್ರೆಂಡ್ ಥರ, ಅದಕ್ಕೇ ಯಾವಾಗಲೂ ಮಾತಾಡಿಸ್ತಾ ಇರುತ್ತೆ. ಅದಕ್ಕೇ ಹೇಳ್ತಾ ಇದ್ದೆ, ನೀನು ಇದು ಅಂಗಡಿದೆಲ್ಲ ವೀಡಿಯೋ ಮಾಡಿ ಇದಕ್ಕೆ ಹಾಕ್ತೀವಿ ಯೂಟ್ಯೂಬಿಗೆ, ಅದಕ್ಕೆ ಹಾಕೋ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಅರ್ಧ ಲೀಟ್ರ್ ತೊಗೊಂಡ್ವಿ. ಅಲ್ಲಿ ಬೇಕಾದ್ರೆ ಗಂಡಸಿಲ್ ಹಾಕ್ಸ್ಕೊಂಡ್ರೆ ಆಗುತ್ತೆ ನಾವು ಪೆಟ್ರೋಲ್ ಅಂದ್ಬಿಟ್ಟು. ಅಕ್ಕ ಹೋಗೋಷ್ಟು ಬೇಕಲ್ವ, ಖಾಲಿಯಾಗಿ ಹೋಗಿತ್ತು, ಚೂರು ಇರಲಿಲ್ಲ. ಆಮೇಲೆ ಮದ್ಗಿದ್ದಲ್ಲಿ ನಿಂತ್ಕೊಬಿಟ್ರೆ ಯಾರು ದೂಕೊಂಡು ಹೋಗೋದು, ಆಮೇಲೆ ತಲೆನೋವು ಬೇರೆ ಅಂತ ಅಂದೆ. ಯಾಕೋ ಮಳೆನೂ ಬರೋಂಗಿತ್ತು. ಸರಿ ಅಂದ್ಕೊಂಡು ನಾವು ಚೀಲಕ್ಕೆ ಹಾಕಿಟ್ಕೊಂಡಿದ್ವಿ. ಹೋಗೋಣ ಅಂದ್ಕೊಂಡು ಮಳೆ ಬರುತ್ತೆ ಸರಿ ಅಕ್ಕ ಏನು ಮಳೆ ಬರೋದಿಲ್ಲ, ಹೋಗಿ ಬಂದ್ಬಿಡೋಣ ಅಂದ್ವಿ. ಹಾಕ್ಸ್ಕೊಂಡು ಮನೆಗೆ ಬಂದು ಒಳಗಿಟ್ವಿ ಚೀಲ. ಆವಾಗ ದಬ್ಬ ಮಳೆ ಬಂತು ಗೊತ್ತಾ, ಹೆಂಗೆ ಬಂತು ನೀವು ನೋಡಿ ಅಂತ ತಡೀರಿ ಒಂದು ನಿಮಿಷ. ಇವಾಗ ಸರಿ ಅಂದ್ಬಿಟ್ಟು ನಾನು ಅಕ್ಕ ಅದಕ್ಕೇ ಅಲ್ಲಿ ಹೋಗ್ಬಿಟ್ಟು, ನಾನು ಅಷ್ಟೊತ್ತಿಗೆ ಕರೆಂಟ್ ಇರಲಿಲ್ಲ ನಾವು ಬಂದಾಗ. ಸರಿ ನೀನು ಎಲ್ಲ ಮಿಲ್ ಮಾಡಿಸ್ಕೊ, ನಾನು ಹೋಗ್ಬಿಟ್ಟು ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ತೊಗೊಬರ್ತೀನಿ. ಇನ್ನು ಮಾಮೂಲಿ ಎಲ್ಲ ಇದಿರಲಿಲ್ಲ, ಪೇಸ್ಟು ಸೋಪು ಗೀಪು ಎಲ್ಲ ಇರಲಿಲ್ಲ, ಎಲ್ಲ ತೊಗೊಬರ್ತೀನಿ ಸರಿ ಅಂತ ಅಂದು. ಸರಿ ನಾನು ಫಸ್ಟು ರಾಗಿನೆಲ್ಲ ಇದಿರ್ತಲ್ಲ
ಕ್ಲೀನ್ ಮಾಡೋಕ್ಕಾಗ್ತೆ ಫಸ್ಟು. ಆಮೇಲೆ ಅಕ್ಕಿ ಈ ಕಡೆ ಸೈಡು, ಆ ಕಡೆ ಧನ್ಯ ಇದು ಸಾಂಬಾರು ಪೌಡರ್, ಈ ಕಡೆ ಚಿಲ್ಲಿ ಪೌಡರ್ ಎಲ್ಲದು ಬೇರೆ ಬೇರೆ ಮಿಷಿನ್ಸ್ ಇದೆ. ಅದಕ್ಕೆ ಅವರು ಅದನ್ನು ಇದಾಗಲಿ ಅಂದ್ಬಿಟ್ಟು ನಾನು ಈ ಕಡೆ ಸಾಂಬಾರು ಪೌಡ್ರಿಗೆ ಹಾಕ್ತೆ ಮಿಷಿನಿಗೆ. ಈ ಕಡೆ ಸೈಡು ರಾಗಿಗೂ ಅಷ್ಟೇ, ಅದು ಇದಾಯ್ತಲ್ಲ ರಾಗಿದು ಕ್ಲೀನೆಲ್ಲ ಆದಮೇಲೆ ನಾನಿವಾಗ ಮಿಲ್ಲಿಗೆ ಕೊಟ್ಟೆ. ಅಷ್ಟೇ ಒಂದು 25 kg ಅಷ್ಟೇ ತೊಗೊಂಡ್ವಿ. ಅಕ್ಕ ಸಾಕು, ನಾನು ಆಮೇಲೆ ಮತ್ತೆ ಮಾಡಿಸ್ಕೊತೀನಿ ಬಿಡು ಅಂತಂದು. ಸರಿ ನನಗೂ ಸ್ವಲ್ಪ ಒಂದು 2 kg ತೊಗೊಂಡು ಹೋಗ್ತೀನಿ. ನಾನು ಕೊಡ್ಕಳ್ಸಿದ್ದೀನಿ ನಮ್ಮ ಮನೆ ಕೈಲಿ ಒಂದು 50 kg ರಾಗಿನ. ಅದನ್ನು ಇವಾಗಿಗೆ ಹೋಗಿದ ತಕ್ಷಣ ನನಗೆ ಮುದ್ದೆ ಎಲ್ಲ ಮಾಡ್ಕೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಒಂದು 2 kg ತೊಗೊಂಡು ಹೋಗ್ತೀನಿ ಅಕ್ಕ. ಅದೊಂದು ಸ್ವಲ್ಪ ದಿವಸ ಆದಮೇಲೆ ನಾನು ಬಿಸಿಲಿಗೆ ಒಣಗಾಕೊಂಡು ನಾನು ಮಾಡಿಸ್ಕೊತೀನಿ ಬಿಡು ಅಂದೆ. ಸರಿ ಅಂದ್ಬಿಟ್ಟು ಇವಾಗ ಎಲ್ಲ ಆಯಿತು. ಅಕ್ಕಿನ ಅಷ್ಟೇ ತೊಳೆದೊಣ ಹಾಕಿದ್ವಲ್ಲ ಅವತ್ತು, ನಾನು ಸ್ವಲ್ಪ ಅಕ್ಕಿ ಹೆಸರು ತೊಗೊಂಡು ಹೋಗ್ತೀನಿ, ನಿನಗೂ ಆಗುತ್ತೆ ಬಿಡು ಅಂತ ಅಂದೆ ನಾನು ಅಕ್ಕಂಗೆ. ಸರಿ ಅಂದ್ಬಿಟ್ಟು ಫುಲ್ಲು ಪೌಡ್ರೆಲ್ಲ ನಾನು ಹಚ್ಕೊಳೋದೇ ಬೇಡ, ಪೌಡ್ರೇ ಆಗೋಗ್ಬಿಟ್ಟಿದೆ ಫುಲ್ಲು, ಮೈಗೆ ಎಲ್ಲ ಪೌಡ್ರ್ ಆಗೋಯ್ತು. ಸರಿ ಅಂದ್ಬಿಟ್ಟು ಇವಾಗ ಎಲ್ಲದನ್ನ ಅಕ್ಕನ ತೊಗೊಂಡು ನಾವು ಅಂಗಡಿಲೆಲ್ಲ ತೊಗೊಂಡ್ಬಿಟ್ಟು ಇನ್ನೇನು ಸೋಪು, ಬಿಸ್ಕೆಟು ಮತ್ತು ಆ ಬಾಳೆಹಣ್ಣೆಲ್ಲ ಬೇಕಾಗಿತ್ತು ಎಲ್ಲ ತೊಗೊಂಡ್ಬಿಟ್ಟು ನಾವಿನ್ನು ಹೋಗ್ತಾಯಿದ್ವಿ. ಮಳೆ ಫುಲ್ಲು ಹೆಂಗಾಗಿದೆ ಅಂತ, ಮೋಡ ಫುಲ್ಲು ತಣ್ಣಗಿದೆ, ಒಂಥರ ಚೆಂದ ವಾತಾವರಣ. ಹಳ್ಳಿ ಕಡೆ ಸಿಟಿಲಾದರೆ ನೋಡಿ, ಸಿಟಿಲಾದರೆ ಫುಲ್ಲು ಬರೀ ಬಿಲ್ಡಿಂಗ್ಗಳು, ಏನು ಕಾಣೋದೇ ಇಲ್ಲ. ಸರಿ ಇನ್ನು ಮನೆಗೆ ಬಂದ್ವಿ, ಮಳೆ ಫುಲ್ ಶುರು ಆಯಿತು. ಎಷ್ಟು ಜೋರಾಗಿ ಬರ್ತಾಯಿತ್ತು ಅಂದರೆ ಹಿಂಗೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಲ್ಲಾಗ ಎಷ್ಟು ಖುಷಿ ಅಲ್ವ ರೈತರಿಗಂತೂ. ಮಳೆ ಬಂದ್ರೇ ಒಂಥರ ಶೆಬ್ಬೆ ಎಲ್ಲ ಫುಲ್ಲು ಒಣಗೋಗಿತ್ತು. ಅದಕ್ಕೆ ನಾನು ಹಾಗೆ ರೀಲ್ಸ್ ಎಲ್ಲ ಮಾಡಿಸ್ತಾ ಇದ್ದೆ, ಸ್ವಲ್ಪ ಸಾನೆ ಬರೋಂಗಾಯಿತು. ಸರಿ ಅಂದ್ಬಿಟ್ಟು ಅವಾಗ ರೀಲ್ಸ್ ಮಾಡಿಸ್ತಿದ್ದೆ. ಅಮ್ಮ ಚೆಲ್ ಅಂದದು ಸಾಂಗಿಂಗ್ ಮಾಡಿಸು ಮಮ್ಮಿ ಅಂತಂದ್ಲು. ಸರಿ ಮಾಡಿಸ್ದೆ. ಇನ್ನು ಬೆಳಗಿನ ಜಾವ ಮಳೆ ಬಂದಿದ್ದಕ್ಕೂ ಅದಕ್ಕೂ ಎಷ್ಟು ತಣ್ಣಗಿತ್ತು ಅಂದರೆ ಕ್ಲೈಮೇಟು ಫುಲ್ಲು ಕರೆಕ್ಟಾಗಿ ಎದ್ವಿ ಬೇಗನೆ. ನಾವು ಇವತ್ತು ಪುರದಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ನಾನಿನ್ನೇ ನಾಳೆ ಹೋಗ್ಬಿಡ್ತೀನಿ. ಇವತ್ತು ಬುಧವಾರ, ನಾನು ಇವತ್ತು ಮಾಡ್ಬೋದು, ನಾನು ಗುರುವಾರ ಶುಕ್ರವಾರ ತಿನ್ನೋದೇ ಇಲ್ಲ. ಇನ್ನು ಭಾನುವಾರ ಪೂಜೆ ಇತ್ತು, ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಲಿ. ಇವತ್ತೇನೋ ಕಾಲ ಕೊಡು ಬಂದಿದ್ದು, ಅದಕ್ಕೆ ಸರಿ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ನಾನು ಸ್ನಾನ ಎಲ್ಲ ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಬಿಟ್ಟು ಅಕ್ಕ ಎಲ್ಲ ಅವರೆಲ್ಲ ಸ್ನಾನ ಮಾಡ್ಕೊಂಡು ನಾನು ಹೋಗ್ಬಿಟ್ಟು ಅಕ್ಕಂದು ಯಾಕೋ ಕರೆಂಟ್ ಇಲ್ದಿಕ್ಕೋ ಅದಕ್ಕೂ ಚಾರ್ಜರೇ ಪಾಪ ಖಾಲಿ ಆಗಿಬಿಟ್ಟಿತ್ತು ಅಕ್ಕಂದು. ಇಲ್ಲ ನಮ್ಮ ಮನೆ ಹತ್ರ ಅಲ್ಲಿ ಚಾರ್ಜ್ ಹಾಕ್ಬಿಟ್ಟು ಬಂದೆ. ಇವಾಗೆಲ್ಲ ರೆಡಿಯಾಗಿದೆ. ಅಕ್ಕನೂ ಹೂವು ಕುಯ್ಕೊಬಂದಿದ್ದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಬೈಕ್ ಹತ್ರ ಅಮ್ಮನ ಬಿಡಕ್ಕೆ ಹೋದಾಗ ಒಂದು ಸ್ವಲ್ಪ ಹೂವು ಚೆನ್ನಾಗಿ ಬಿಟ್ಟಿತ್ತು ಅಂದ್ಬಿಟ್ಟು ಅಲ್ಲಿ ಕುಯ್ಕೊಬಂದು. ಸರಿ ಅಂದ್ಬಿಟ್ಟು ನನ್ನ ತಂಗಿ ಕಟ್ತದೆ. ನನಗಂತೂ ಅದೇನೋ ಗೊತ್ತಿಲ್ಲ, ಎಲ್ಲ ಬರುತ್ತೆ ಹೂವು ಕಟ್ಟಕ್ಕೆ ಅಂದ್ರೆ ನನಗೆ ಬರೋದೇ ಇಲ್ಲ. ಸೇವಂತಿಗೆ ಹೂವು ಒಂದು ಕಟ್ತೀನಿ ಅಷ್ಟೇ, ದೂರ ಕಟ್ಟಕ್ಕೆ ಬರುತ್ತೆ. ಇನ್ನು ಮಲ್ಲಿಗೆ ಹೂವು ಇದಂತೂ ಫುಲ್ಲು ಮಲ್ಲೆ ಹೂವು ಎಷ್ಟು ಚೆನ್ನಾಗಿತ್ತು ಅಂದರೆ ಗಮ್ ಅಂತ ಇದೆ. ನಮ್ಮದೇ ಆ ಕಡೆ ಸೈಡು ತೊಟ್ಟಿಯಿಂದ ಆ ಕಡೆ ಪಕ್ಕದಲ್ಲಿ ದೊಡ್ಡದು ಗಿಡ ಆಗಿದೆ, ಅದು ಫುಲ್ಲು ಹೂವು ಬಿಟ್ಟಿತ್ತು. ಅದಕ್ಕೂ ನನ್ನ ತಂಗಿ ಎಲ್ಲ ಕುಯ್ಕೊಬಂದ್ಲು. ಅಮ್ಮ ಮತ್ತು ನನ್ನ ತಂಗಿ ಸೇರ್ಕೊಂಡು ಇಬ್ಬರು ಕಟ್ತಾಯಿದ್ರು. ಎಲ್ಲ ಮುಡ್ಕೊಂಡು ಹೋಗ್ರಂತೆ ಬಿಡು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಲ್ಲ ಅಂದ್ಬಿಟ್ಟು ಎಲ್ಲ ಸ್ನಾನ ಮಾಡ್ಕೊಂಡ್ವಿ, ಎಲ್ಲ ರೆಡಿ ಆದ್ವಿ. ಎಲ್ಲದು ನಿನ್ನೆ ಪಾತ್ರೆ ಎಲ್ಲ ತೊಗೊಂಡು ಇಟ್ಕೊತಾ ಇದ್ವಿ. ಚೀಲಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲದು ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಲ್ವ, ಅದಕ್ಕೆ ಮಕ್ಳುಗಳೆಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಿದೆ. ನಮ್ಮ ಕರಿಯ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ, ಅದಕ್ಕೆ ಎಲ್ಲ ರೆಡಿ ಆಯ್ತೀನಿ. ಫುಲ್ಲು ಹಸಿಟ್ಟು, ಧನಿಯಾ ಪೌಡ್ರು, ಚಿಲ್ಲಿ ಪೌಡರು, ಪ್ರತಿಯೊಂದು. ಇನ್ನು ಟೊಮೊಟೊ, ಈರುಳ್ಳಿ, ಎಣ್ಣೆ ಎಲ್ಲ ಇನ್ನೇನಿದ್ರೆ ಹಣ್ಣು ಎಲ್ಲ ಮಾತ್ರ ಹೋಗ್ಬೇಕಾರೆ ಅಂದವೇ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಸರಿಬಿಟ್ಟು ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಇದು ಲಗೇಜ್ ಆಟ ಬರುತ್ತೆ ಆ ಥರದ್ದು. ಇನ್ನು ಮಾಮೂಲಿ ಆಟ ಆದರೆ ಎಲ್ಲಿ ಸಾಕಾಗುತ್ತೆ. ನಮ್ಮ ಐಕ್ಳುಗಳಿಗೆ 6 ಜನ ಐಕ್ಳುಗಳು, ನಾವು ಅಕ್ಕ ತಂಗಿರು, ಮತ್ತು ಇನ್ನು ಗ್ಯಾಸು, ಸಿಲಿಂಡರು ಮತ್ತು ಚೀಲಗಳು ಪ್ರತಿಯೊಂದನ್ನು ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅಂದರೆ ನಮ್ಮ ಕರಿಯ ಮತ್ತು ಇದು ವೈಟಿ ಎಲ್ಲ ಓಡಿ ಹೆಂಗೆ ಬರ್ತಿದ್ವು ಅಂದರೆ ನನಗೆ ನೆನಪಾಗ್ತಾಯಿತ್ತು. ನಾನು ಹಾಸ್ಟೆಲಲ್ಲಿ ಹೋಗ್ತಾ ಇದ್ನಲ್ಲ, ಆವಾಗ ಆಟೋದಲ್ಲಿ ನಾವು ಹಾಸ್ಟೆಲಿಗೆ ಹೋಗ್ಬೇಕಾರೆ ನಮ್ಮ ಪಿಂಕಿ ಅಂತ ಒಂದು ನಾಯಿ ಇತ್ತು, ಅದು ಸೇಮ್ ಇದೇ ಥರನೇ ನನಗೆ ಒಂಥರ ಅಳು ಬರೋಂಗೆ ಆಗ್ಬಿಟ್ಟಿತ್ತು. ಒಂಥರ ನೆನಪಲ್ವ ಅವಾಗಿಂದ. ಅವಾಗೂ ಅಷ್ಟೇ, ನಾವು ಹೋಗೋವರೆಗೂ ಹಿಂದೆನೇ ಬರ್ತೈತೆ. ಆಮೇಲೆ ಸುಸ್ತಾಗ್ಬಿಟ್ಟು ಗಾಡಿ ಜೋರಾಗಿ ಹೋದರೆ ವಾಪಸ್ ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತಿತ್ತು. ನನಗೂ ನೆನಪಾಗ್ತಿತ್ತು ಅಪ್ಪಾಜಿ ಇದ್ದಾಗ. ಅಪ್ಪಾಜಿ ಯಾವಾಗ ತೀರೋಯ್ತು ಆವಾಗ ನಮ್ಮದು ಪಿಂಕಿನ ಈ ಥರ ಅದು ಸತ್ತೋಯ್ತು. ಇವಾಗ ಸರಿ ಅಂದ್ಬಿಟ್ಟು ನಾವು ಇವಾಗ ಬಾಗೇಶ್ವರ ಹತ್ರ ಬಂದ್ವಿ. ಬಾಗೇಶ್ವರ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇನ್ನೇನು ಏನು ಇರಲಿಲ್ವಲ್ಲ ಮನೇಲಿ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಇನ್ನೂ ಏನಿಲ್ಲ ಹಣ್ಣುಕಾಯಿ, ಕಡ್ಡಿ ಕರ್ಪೂರ, ಹೂವು ಎಲ್ಲ ಮಾಮೂಲಿ ಮನೇಲೇ ಕುಯ್ಕೊಂಡು ಕಟ್ಕೊಂಡಿದ್ದು ಸಾಕಾಗಿತ್ತು. ಬೇಕು ಅಂದರೆ ಹೂವಿನಾಡ ತೊಗೊಂಡ್ರೆ ಆಗುತ್ತೆ ಅಂದರೆ. ಈ ಕೊತ್ತಂಬರಿ ಸೊಪ್ಪು ಒಂದಕ್ಕೇ 10 ರೂಪಾಯಿ ಅಂತ ಇರೋದೇ. ಇಷ್ಟು ಪುಟಾಣಿದೈತೆ, ನಾಟಿ ಅಲ್ವಾ, ಎಷ್ಟು ಫ್ರೆಶ್ ಅನಿಸುತ್ತೆ ಗೊತ್ತಾ. ಇಲ್ಲಿ ಫಾರಮ್ ಫುಲ್ಲು, ಬೆಂಗಳೂರಲ್ಲಂತೂ ಸಿಗೋದೇ ಇಲ್ಲ. ಇನ್ನು ಅದಕ್ಕೆ ಬಾಳೆಹಣ್ಣು, ಇನ್ನು ಕಡ್ಡಿ ಕರ್ಪೂರ,
ಇನ್ನೇನಾದ್ರು ಒಂದು ಸ್ವಲ್ಪ ಎಣ್ಣೆನೂ ಇರಲಿಲ್ಲ, ಪ್ಯಾಕೆಟ್ ಅದು ಬಾಟಲ್ ಇತ್ತು ಮನೇಲಿ, ಬಾಟಲ್ದೇನು ಇಟ್ಕೊಂಡು ಹೋಗೋದು, ಒಂದು ಪ್ಯಾಕೆಟ್ ತೊಗೊಂಡ್ರೆ ಆಗುತ್ತೆ. ಮತ್ತು ಉಪ್ಪೆಲ್ಲ ಮನೆಯೇ ತೊಗೊಂಡು ಹೋಗ್ಬಾರ್ದಲ್ವ, ಅದಕ್ಕೆ ಉಪ್ಪಿನ ಪ್ಯಾಕೆಟು. ಇನ್ನು ಪ್ರತಿ ಅರಿಶಿನ ಪುಡಿ ಏನೇನು ಬೇಕೆಲ್ಲ ಚಿಕ್ಕ ಚಿಕ್ಕದು ಐಟಮ್ ಎಲ್ಲ ಅಲ್ಲೇ ತೊಗೊಬಿಟ್ಟು ಮತ್ತೆ ಗಾಡಿ ನಿಲ್ಸೋಕ್ಕಾಗೋದಿಲ್ಲ ಅಂತ ಸರಿ ಅಂದ್ಬಿಟ್ಟು ಇವಾಗ ಜಲ್ಲಿ ತೊಗೊಬಂದೆ ಅವಕ್ಕೂ. ಅದಕ್ಕೆ ಒಂಥರ ಖುಷಿಯಾಗುತ್ತೆ. ಬೆಳಗ್ಗೆ ಇನ್ನೇನಿಲ್ಲ ಕಾಫಿ ಎಲ್ಲ ಕುಡಿದ್ವು ಅಷ್ಟೇ. ಇನ್ನು ತಳಗೆಗೆ ಅಂದ್ಬಿಟ್ಟು ನಾವು ಮೊಸರನ್ನ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ಫಸ್ಟ್ ನಾವು ದೇವಸ್ಥಾನಕ್ಕೆ ಫಸ್ಟ್ ಪೂಜೆ ಮಾಡ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ತಳಗೆ ತಿನ್ಕೊಂಡ್ರೆ ಆಗುತ್ತೆ. ಇದು ಮೊಸರನ್ನ ತಿಂದ್ಬಿಟ್ಟು ಆಮೇಲೆ ಇನ್ನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಆಗುತ್ತೆ ಬಿಡು ಅಂದರೆ. ಇನ್ನು ಬಾಗೇಶ್ವರ ಹತ್ರ ಹೋಗ್ತಾ ಹೋಗ್ತಾ ಒಂದು ಫ್ಯಾನ್ಗಳು ಬರುತ್ತೆ, ಅಲ್ಲಂತೂ ಫುಲ್ಲು ಬೆಟ್ಟ, ನಮ್ಮ ಗುಂಡು ಅಂತೂ ಫುಲ್ಲು ಬಿಸಿಲು, ಒಂಥರ ಇದ್ರ ಬಿಸಿಲಲ್ವಾ. ಬೆಳಗಿನ ಜಾವ ಅಂದರೆ 9:30 10 ಗಂಟೆ ಫುಲ್ಲು ಬಿಸಿಲು. ನಾವು ಹೊರಟಾಗೇ 8:30 8:45 ಆಯ್ತು. ಇನ್ನೇ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ನಮಗೆ ಒಂದು 10 ಗಂಟೆ ಆದರೂ. ವೆಡ್ನಸ್ಡೇ ಅಲ್ವ ಇವತ್ತು, ಬುಧವಾರ ಆಗಿರೋದ್ರಿಂದ ರಶ್ ಇಲ್ಲ ಏನಿಲ್ಲ. ಫುಲ್ಲು ಯಾಕೋ ಮಳೆನೂ ಬರೋಂಗಾಗಿದೆ. ನಾವಂತೂ ಎದ್ರುಕಂತ ಇದ್ವಿ. ನಾವು ಬೇರೆ ಅಂಗಡಿ ಬೇರೆ ಇದು ಏನಪ್ಪ ರೂಮ್ ಬೇರೆ ಮಾಡ್ಕೊಂಡಿಲ್ವಲ್ಲ, ಎಲ್ಲಿ ಮಳೆ ಗೀಳೆ ಬರುತ್ತೆ ಅಂತ. ಇದು ಬೂದೇಶ್ವರ ಮಠ ಬರುತ್ತಲ್ಲ, ಇಲ್ಲಿ ಎಷ್ಟು ಜನ ಮದುವೆ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಮತ್ತು ಚಿಕ್ಕಮ್ಮನ ಮಕ್ಕಳು ಎಲ್ಲರದ್ದು ಮದುವೆಲೇ ಜಾಸ್ತಿ ಇಲ್ಲೇ ಮಾಡೋದು ಬೂದೇಶ್ವರ ಮಠದಲ್ಲಿ. ಸಾರಿ ಅಂದ್ಬಿಟ್ಟು ಇನ್ನು ಕುತ್ಕೊಂಡು ಮಕ್ಕಳೇ ಮಾತಾಡ್ಕೊಂಡು ಒಂಥರ ಚೆನ್ನಾಗಿತ್ತು. ಗಾಳಿಗೂ ಅದಕ್ಕೂ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಬೇಜಾರು ಅನ್ನಿಸ್ಲೇ ಇಲ್ಲ. ಅಕ್ಕ ತಂಗಿರ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಇನ್ನೇನು ಬಂದ್ವಿ ದೇವಸ್ಥಾನಕ್ಕೆ. ಇದೇ ಪುರದಮ್ಮ, ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ. ಫಸ್ಟೆಲ್ಲ ಅಷ್ಟಾಗಿ ಫೆಸಿಲಿಟಿ ಇರಲಿಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡಿದರೆ. ಫುಲ್ಲು ಸಿಮೆಂಟ್, ಅವಾಗೆಲ್ಲ ಏನಿಲ್ಲ, ಎಲ್ಲ ಒಂದೇ ಹತ್ರನೇ. ಅಲ್ಲೇ ಚಿಕನ್ ತಗೊಂಡೋಗಿ ಒಳಗಡೆ ಪೂಜೆ ಮಾಡ್ತಾಯಿದ್ರು, ಎಲ್ಲ ಅಲ್ಲೇ ಇಟ್ಕೊತಾಯಿದ್ರು. ಇವಾಗೆಲ್ಲ ಫುಲ್ಲು ಬೇರೆ ಬೇರೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಒಳಗಡೆ ಎಲ್ಲ ಏನು ಕೋಳಿನೂ ಕುಯ್ಯೋಂಗಿಲ್ಲ, ಪ್ರಸಾದನೂ ಅಷ್ಟೇ. ಪೂಜೆ ಮಾಡಬೇಕಂದ್ರೆ ಎಲ್ಲ ಹೊರಗಡೆ, ಗೇಟಿಂದ ಹೊರಗಡೆ. ಇವಾಗಂತೂ ಫುಲ್ಲು ನೋಡಿ, ಫುಲ್ಲು ಇದು ಏನಪ್ಪ ಸಿಮೆಂಟಿಂದೆಲ್ಲ ಫುಲ್ಲು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದರೆ ಶ್ರೀ ಚೌಡೇಶ್ವರಿ ದೇವಾಲಯ ಅಂತ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಸರಿ ಅಂದ್ಬಿಟ್ಟು ನಾವಿವಾಗ ಹೋಗ್ತಾ ಇದ್ದೀವಿ. ಎಲ್ಲ ಒಳಗಡೆ ಹೋದರೆ ಯಾರು ನೋಡಿದ್ರೆ ಜನನೇ ಇಲ್ಲ. ಮಂಗಳವಾರ ಏನಾರು ಭಾನುವಾರ ಬಂದುಬಿಟ್ರೆ ಮಾತ್ರ ಜನ ಇರ್ತಾರೆ ಅಂದರೆ ಅಷ್ಟಿಷ್ಟು ಜನ ಇರೋದಿಲ್ಲ ಮಾತ್ರ ಇಲ್ಲಿ. ನಾವು ಬಂದಾಗ ಹೆಂಗೋ ಜನ ರಶ್ಶೇ ಇಲ್ಲ. ಆದರೆ ಹೇಳ್ತಾಯಿದ್ರು, ಅಯ್ಯೋ ಇನ್ನು ಬಸ್ಗಳು ಬರಬೇಕು, ಆ ಬಸ್ಗಳು ಬಂದರೆ ಮಾತ್ರ ರಶ್ ಆಗೋಗುತ್ತೆ ಅಂತ ಅವರೆಲ್ಲ ಹೇಳ್ತಾಯಿದ್ರು. ಇವಾಗ ಹೋಗಿ ಯಾರು ಜನ ಇಲ್ಲ ಅಂತಾಯಿದ್ರು. ನಾವು ಸರಿ ನೋಡಿದ್ರೆ ಯಾರು ಜನನೇ ಇಲ್ಲ ನೋಡಿ. ಇದು ಫುಲ್ಲು ತುಂಬ ಹೋಗ್ಬಿಟ್ಟಿರುತ್ತೆ. ಇವಾಗ ಈ ಥರ ಮಾಡ್ಸೋದು, ಫಸ್ಟೆಲ್ಲ ಏನಿರಲಿಲ್ಲ, ಹಂಗೇನೆ ಎಲ್ಲ ಅಪ್ಪ ದೇವ್ರು ನೋಡೋಕ್ಕೂ ಬಿಡ್ತಿಲ್ಲ. ತಗೊಂಡೋಗಿ ದೇವ್ರ ಹತ್ರನೇ ಎಲ್ಲ ಇಟ್ಬಿಡ್ತಿದ್ರು ಪ್ರಸಾದ ಎಲ್ಲ. ಎಷ್ಟು ಒಂಥರ ಇದು ಗಲೀಜಾಗಿ ಮಾಡ್ತಿದ್ರು ಜನಗಳೇ. ಹಂಗೆ ಅದು ನಿಧಾನಕ್ಕೆ ಸಾಲಾಗಿ ಬರಬೇಕು ಅಂತಲೇ ಇಲ್ಲ, ಎಲ್ಲ ಗಜ ತುಂಬ್ಕೊಂಡು ಹಂಗೆ ಹೋಯ್ತಾ ಇರ್ತಾರೆ. ಸರಿ ನಾವೆಲ್ಲ ಹಣ್ಣಕ್ಕೆಲ್ಲ ತಗೊಂಡ್ವಿ. ಇನ್ನು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಒಂದು ಚೀಟಿ ಬರುತ್ತೆ, ಅದು ಒಂಥರ ಇದ್ರ ಥರದ್ದು. ಅಲ್ಲಿ ನಮಗೇನಾದರೂ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ದು ಬರೆದ್ಬಿಟ್ಟು ನಾವು ಅದ್ರ ಮೇಲೆ ಅಲ್ಲಿ ಅಂಟಿಸಿ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅಷ್ಟೇ. ಇನ್ನು ಸರಿ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂತ ನಾನು ಕಾಣ್ದಂಗೆ ಒಂಚೂರು ಮಾಡಿಕೊಂಡೆ. ದೇವ್ರು ನೋಡ್ಬಿಟ್ಟು ಮನಸ್ಸಲ್ಲಿ ಅದೆಲ್ಲ ಒಂಥರ ಭಾರನೇ ಕಮ್ಮಿ ಆಗೋಗುತ್ತೆ. ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಸರಿ ಅಂದ್ಬಿಟ್ಟು ನಾವು ಈ ಕಡೆ ಸೈಡಿಂದ ಬಂದ್ವಿ. ಇಲ್ಲಿ ಪಾದ ಇದೆಯಲ್ಲ ದೇವ್ರದ್ದು, ಎಂಟ್ರೆನ್ಸ್ ಹತ್ರ ಹೊರಗಡೆ ಅಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಒಂದು ಚಿಕ್ಕದಾಗೊಂದು ಒಳಗಡೆ ಇದು ಒಟ್ಟಿಗೆ ಇದೊಂದು ದೇವರು, ಇದು ಪುರದಮ್ಮನೆ. ಆದರೆ ಇಲ್ಲಿ ಏನಾರ ಅರ್ಕೆ ಗಿರ್ಕೆ ಏನಾರ ಇದ್ದರೆ, ಏನಾದರೆ ಬೇಡ್ಕೋಬೇಕು, ಹೂವು ಕೇಳಬೇಕು ಅಂತಂದರೆ ಅಲ್ಲಿ ಕುತ್ಕೊಂಡು ಕೇಳ್ಕೊಳೋದು ಅಷ್ಟೇ. ಬೀಗ ಎಲ್ಲ ನೋಡಿ, ಎಲ್ಲರೂ ಏನಾರ ಅನ್ಕೊಂಡು ಏನೇನಂತ ಏನಾರ ಮನಸ್ಸಲ್ಲಿ ಇರ್ತಾ ಗೊತ್ತಿಲ್ಲ. ನಾನು ಅದಕ್ಕೇನೆ ಕುತ್ಕೊಂಡು ನಾನು ಕೇಳಬೇಕು ಅಕ್ಕ ಅಂತ ಅಂದೆ. ಸರಿ ನೀನು ಕೇಳ್ಕೊಂಬಿಟ್ಟು ಬಾ, ನಾನು ಹೋಗ್ತೀನಿ ಅಂತ ಅಂದ್ಲು ಅಕ್ಕ. ಸರಿ ಅವ್ರು ಯಾರೋ ಕೇಳ್ತಾಯಿದ್ರು, ಆ ರಶ್ ಇರಲಿಲ್ಲ, ತುಂಬ ಜನ ರಶ್ ಇರುತ್ತಂತೆ, ಇಲ್ಲಂತೂ ಕೇಳೋಕ್ಕೂ ಆಗೋದಿಲ್ಲ, ಹೂವು ಕೇಳ್ಕೊಂಬಿಟ್ಟು ಬಾ ನೀನು ಅಂದ್ಲು. ಸರಿ ಅಂದ್ಬಿಟ್ಟು ನಾನಿವಾಗ ಕೇಳ್ಕೊಂಬಿಟ್ಟು ಹೋಗ್ತಾಯಿದ್ದೆ. ಅಕ್ಕರು ಮುಂದ್ಗಡೆ ಹೋಗಿ ಕುತ್ಕೊಂಡಿದ್ರು, ಅಲ್ಲಿ ಮುಂದ್ಗಡೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾರೆ. ನಾನು ಸರಿ ಇವಾಗ ಬಂದ್ಬಿಟ್ಟು ನಾನು ಚಿಕನ್ ತೊಳ್ಕೊಬರ್ತೀನಿ ಅಕ್ಕ, ನೀವು ಬೇಗ ಅಡುಗೆ ಮಾಡ್ಕೊಂಡು. ನನ್ನ ತಂಗಿ ನಾನು ಅಲ್ಲೇ ಎಲ್ಲಿ ಇತ್ತು, ಅಷ್ಟೊಂದೇನು ದೂರಕ್ಕೆ ಹೋಗಲಿಲ್ಲ ನಾವು. ಅಲ್ಲೇ ಟಾರ್ಪಲ್ ಹಾಕ್ಬಿಟ್ಟು ಅಂಕಲ್ಲು ಇದು ಮಾಡಿಕೊಟ್ರು. ನಾವು ರೂಮೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಏನಕ್ಕೆ ಅದಕ್ಕೊಂದು ಎಷ್ಟು ರೂಪಾಯಿ ಕೇಳ್ತಾರೆ ಏನೋ, ಸುಮ್ಮನೆ ಏನು ಮಾಡೋಕ್ಕೆ. ನಾವು ಚಾಪೆ ಎಲ್ಲ ತೊಗೊಬಂದಿದ್ವಿ, ಇನ್ನು ಸಿಲಿಂಡ್ರ್ ತಂದ್ವಿ, ಎಲ್ಲ ಇತ್ತಲ್ಲ, ಇನ್ನೇನು ಮಾಡೋಕ್ಕೆ ರೂಮ್ ಗೀಮ್ ಅಂತ ಅಂದ್ಕೊಂಡು ಎಲ್ಲ ಬೇಗ 2 3 4 ಜನ ಸೇರ್ಕೊಂಡು ಟಕ ಮಾಡಿದೆ. ಅಕ್ಕ ಬೇಗ ಅನ್ನ ಮಾಡಿ ಮುದ್ದೆ ಮಾಡಿಬಿಟ್ಲು ಫಸ್ಟು. ನಾವು ಚಿಕನ್ ಎಲ್ಲ ತೊಳ್ಕೊಬರೋಕ್ಕಿಂತ ಮುಂಚೆನೇ ಅನ್ನ ಹಂಗೆ ಬಸ್ಕೊಂಡು ತಪ್ಪಲಿನ ಮಾಡ್ಕೊಂಡು ಮುದ್ದೆ, ನಮಗೆ ಎಷ್ಟು ನಾವು ಇರೋದೇ 4 ಜನ, ಅಂಕಲ್ ಒಂದು 5 ಮುದ್ದೆ ಮಾಡ್ಕೊಂಡು ಇನ್ನು ಮಿಕ್ಕಿದೆಲ್ಲ ಮನೆಗೆ ತೊಗೊಂಡು ಹೋದ್ರೆ ಆಗುತ್ತೆ ಬಿಡು ಅಂದೆ. ಎಲ್ಲ ಬೇಗ ನಾವು ಟೊಮೊಟೊ ಈರುಳ್ಳಿ ಸೊಪ್ಪೆಲ್ಲ ತೊಗೊಂಡು ಎಲ್ಲ ಸೋಸ್ಕೊಂಡೆಲ್ಲ ತಕ್ಕೊಡ್ತಾ ಇದ್ವಿ. ಇನ್ನು ರುಬ್ಬಿಸ್ಕೊಂಬರ್ಬೇಕು ಖಾರನ. ಕರೆಂಟ್ ಇಲ್ಲ, ಅಲ್ಲಿ ಕೇಳ್ಕೊಂಬಂದ್ವಿ, ಕರೆಂಟ್ ಇಲ್ಲ, ಜನ್ರೇಟ್ರಲ್ಲೇ ಮಾಡ್ಕೊಡ್ತೀವಿ ಅಂದರೆ ಚೂರನ್ನ ಮಾಡ್ಕೊಡೋದಿಲ್ಲ ಅಂದರೆ ಸರಿ ಮಾಡಿಕೊಡಿ ಅಂಕಲ್ ಅಂದ್ವಿ. ಎಲ್ಲ ಮಿಕ್ಸ್ ಮಾಡಿಕೊಟ್ಟು ಅಕ್ಕ ಎಲ್ಲ ಹಾಕ್ಕೊಡ್ತಿದ್ದಾರೆ. ನನ್ನ ವೀಡಿಯೋ ಮಾಡ್ಕೊಬೇಡ ಅಂತ ನಮ್ಮ ಅಕ್ಕ ಹೆಂಗೆ ಬೈತಾಳೆ ನೋಡಿ. ಅಯ್ಯೋ ಎಲ್ಲವೂ ಫೋನ್ ಆನ್ ಮಾಡ್ಕೊತೀನಿ, ವೀಡಿಯೋ ನಾನು ಮಾಡ್ಕೊತೀವಿ ಅಂತ. ಈ ಕಡೆ ಸೈಡ್ ನಾವು ಗ್ರೇವಿ ಥರ ಗೊಜ್ಜು ಥರ ಮಾಡ್ಕೊಂಡು ನಾವು ನಮ್ಮ ಅಕ್ಕ ನನಗೆ ಹೇಳೇ ಇರಲಿಲ್ಲ. ತಪ್ಪಲಿನೂ ಅಷ್ಟೇ ನಾನು ಎಲ್ಲ ತೊಗೊಂಡಿದ್ದೀನಿ, ಕುಕ್ಕರು ತಪ್ಪಲಿ 2, ಇನ್ನೊಂದು ಬೇಕು ಸಾಂಬಾರಿಗೆ ದೊಡ್ಡದಂತ. ಸರಿ ಅಂದ್ಬಿಟ್ಟು ಇಲ್ಲೇ 50 ರೂಪಾಯಿ ಕೊಟ್ಟು ಬಾಡಿಗೆಗೆ ತಪ್ಪಲಿ ತೊಗೊಂಡ್ವಿ.
ಈ ಕಡೆ ಸೈಡ್ ಗೊಜ್ಜು, ಈ ಕಡೆ ಮುದ್ದೆ, ಈ ಕಡೆ ಅನ್ನ, ಮತ್ತು ಕಾಳಿಗೆ ಒಳಗಡೆ ಇರುತ್ತಲ್ಲ ಮೊಟ್ಟೆ ಮತ್ತು ಈರಿ ಅದು ಇದ್ರದ್ದು ಮೊಟ್ಟೆ ಗುದಿಯಲ್ಲ ಅದನ್ನ ಚಿಕ್ಕ ಚಿಕ್ಕದಾಗಿ ಚಾಕಲ್ಲಿ ಕುಯ್ಕೊಬಿಟ್ಟು ಅದನ್ನು ಕಾಳು ಮಾಡ್ಕೊಂಡ್ರೆ ಆಗುತ್ತೆ. ಅಂದರೆ ಕಡಲೆಬೇಳೆ ತೊಗೊಬಂದು ಕಡಲೆಕಾಳು ನೆನೆ ಹಾಕಿರಲಿಲ್ಲ, ಇನ್ನೇನು ಕಡಲೆಬೇಳೆಲೆ ಮಾಡಿದ್ರೆ ಆಗುತ್ತೆ ಸರಿ ಬಿಡು ಅಂತಂದು ಅದರಲ್ಲೇ ಕಡಲೆಬೇಳೆಲೆ ಮಾಡ್ಕೊಂಡ್ವಿ. ಇದಕ್ಕೇನೆ ಇವಾಗ ಸೊಪ್ಪೆಲ್ಲ ಸೋಸ್ಬಿಟ್ಟು ಕೊಟ್ಟೆ. ನನ್ನ ತಂಗಿಗೆ ಮುದ್ದೆ ಕಟ್ಬಿಟ್ಟು ಒಂದು ಬೋಶಿಲಿ ದೊಡ್ಡ ಬೌಲಲ್ಲಿ ಹಾಕಿಟ್ರೆ ತಣ್ಣಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸರಿ ಆ ಕಡೆ ಕಟ್ಟಿಕ್ಕಲಿ. ನಾನು ಅದಕ್ಕೆ ನನ್ನ ತಂಗಿ ಈ ಕಡೆ ಇವಳು ಚಿಕ್ಕವಳು, ನಾವು 6 ಜನದಲ್ಲಿ ಇಬ್ಬರು ಬಂದಿಲ್ಲ ಅಷ್ಟೇ, ದೊಡ್ಡವಳು 2 ನೇಳು ಬಂದಿಲ್ಲ, ಇನ್ನು 3 ನೇಳು 4 ನೇಳು 5 ನೇಳು 6 ನೇಳು ನಾವು 4 ಜನ ಇಲ್ಲೇ ಇದ್ದೀವಿ. ಸರಿ ಅಂದ್ಬಿಟ್ಟು ನಾನು ಬಟ್ಲುಗಳೆಲ್ಲ ಬಿಟ್ಟು ಬಂದು ಚೊಂಬಲ್ಲೇ ಇದು ರುಬ್ಬಿಸ್ಕೊಂಡು ತೊಗೊಬಂದಿದ್ದೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಯಾರು ಏನು ಅನ್ಕೋಬೇಡಿ ಅಷ್ಟೇ. ಇನ್ನೇನು ಮಾಡೋಣ, ಅದಕ್ಕೆ ಇನ್ನು ಕವರಿಗೆ ಹಾಕ್ಸ್ಕೊಂಡ್ರೆ ಕವರಿಗೆ ಹಾಕ್ಸ್ಕೊಂಡ್ರೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಅದು ರುಬ್ತಾ ಇದ್ದು. ದೊಡ್ಡ ಮಿಷಿನು, ಮಿಕ್ಸಿನೂ ಇಲ್ಲ ಇಲ್ಲಿ, ಬರೀ ಇದು ಒಂಥರ ದೊಡ್ಡದು ಅದು ಜಾಸ್ತಿ ಇದು ಮಾಡ್ತಾರೆ ರುಬ್ತಾರೆ ಆ ಥರದ್ದು. ಸರಿ ಅಂದ್ಬಿಟ್ಟು ಚೊಂಬನೇ ಇಟ್ಕೊಂಡೆ, ಹಂಗೆ ಇಟ್ಕೊಬಿಟ್ಟು ಈ ಕಡೆ ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಕ್ಕ ಸಪ್ರೇಟಾಗಿ ಅಂದ್ಲು. ಇನ್ನು ಕಾಯಿ ಕಡಲೆ ಇನ್ನು ಬೇರೆ ಮಸಾಲೆ ಎಲ್ಲದನ್ನು ಬೇರೆ ಸಪ್ರೇಟ್ ಮಾಡ್ಕೊಂಡು ರುಬ್ಬಿಸ್ಕೊಂಡು ತೊಗೊಬಂದು ಇವಾಗೆಲ್ಲ ಆಯಿತು. ಈ ಕಡೆ ಸೈಡ್ ಕಾಳು ಇಟ್ಟಿದ್ದೀವಿ. ಫುಲ್ಲು ಸೆಕೆ ಅಂದರೆ ಅಪ್ಪ ತಡೆಯೋಕ್ಕಾಗ್ತಿಲ್ಲ, ದಗ ಸೆಕೆ ಆಗ್ತಾನೇ ಇದೆ. ಸರಿ ಅಂದ್ಬಿಟ್ಟು ಇವಾಗೆಲ್ಲ ಆಯಿತು. ಐಕ್ಳುಗಳು ಸ್ವಲ್ಪ ಮನ್ಕೊಂಬಿಟ್ಟಿದ್ದು ಮಕ್ಕಳೆಲ್ಲ, ಬಿಸಿಲು ಅದಕ್ಕೂ ಚಾಪೆ ಹಾಕಿದ್ವಲ್ಲ, ಮನೇಲಿ ಮನ್ಕೊಂಡು ಇಲ್ಲಂತೂ ಹೆಂಗೆ ಆಡ್ತಾಯಿದ್ವು ಅಂದರೆ ಈ ಮಕ್ಳು ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಸಾಕಾಗೋಯ್ತು. ನಾವು ಸರಿ ಅಂದ್ಬಿಟ್ಟು ಅಕ್ಕ ಎಡೆ ತೊಗೊಂಡೋಗ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಪೂಜೆ ಮಾಡಿಸ್ಕೊಂಡ್ವಿ. ಸರಿ ನೀವು ಮಾಡಿಸ್ಕೊಂಬರೋಷ್ಟಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಲ ಅಕ್ಕ. ಅವಳು ಮಾಡ್ತಾಯಿದ್ದೆ ನಿಂತ್ಕೊಂಡು, ಅದು ಬಗ್ಗಿ ಮಾಡೋಕ್ಕೆ ಒಂಥರ ಕುತ್ಕೊಳಕ್ಕೂ ಆಗಲ್ಲ, ಈ ಕಡೆ ನಿಂತ್ಕೊಂಡು ಅಲ್ಲಿ ಬೇಗ ಅಡುಗೆ ಮಾಡ್ಕೊಂಡ್ವಿ. ಅದಕ್ಕೇ ಅಲ್ಲಿ ಒಪ್ಪಿಸ್ಕೊಂಬಿಟ್ಟು ಬಂದು ಪ್ರಸಾದ ಅಲ್ಲೇ ಬೇಕು ಅಂದರೆ ಯಾರು ಕೇಳಿದ್ರೆ ಕೊಟ್ಬಿಟ್ಟು ಬರ್ತೀವಿ. ಅಲ್ಲಿ ಯಾರು ಕೇಳಿದ್ರು ಅದಕ್ಕೇ ಅವರಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟ ತಕ್ಷಣ ನಾವೆಲ್ಲ ಇವಾಗ ಊಟ ಮಾಡ್ಕೊತಾ ಇದ್ವಿ. ಟೈಮ್ ಆಗೋಗ್ಬಿಡುತ್ತೆ ಮನೇಲಿ. ಪಾಪ ಅಮ್ಮ ಒಂದೇ ಇರೋದಲ್ವ, ದನ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದು, ಯಾರು ಪಾಪ ಅಲ್ಲಿ ಇದು ನೀರೆಲ್ಲ ಕುಡಿಸ್ಬೇಕು, ಅಮ್ಮ ಶೆಬ್ಬೆಲ್ಲ ಕುಯ್ಬೇಕು, ಅಮ್ಮಂಗೆ ಆಗಲ್ಲ ಕಾಲು ನೋವುತ್ತೆ ಅಂತ. ಸರಿ ಅಂದ್ಬಿಟ್ಟು ನಾವು ಇವಾಗ ಊಟ ಎಲ್ಲ ಮಾಡ್ಕೊಂಡು ಎಲ್ಲ ಪ್ರತಿಯೊಂದೂ ಏನಾರ ಅಲ್ಲೇ ನೀರು ಬರ್ತಾಯಿದ್ರು, ಬೇಕಾಗಿನ ತೊಳ್ಕೊಂಡ್ವಿ. ಮೂವಿ ತಪ್ಪಲಿ ತಟ್ಟೆ ತೊಳ್ಕೊಂಡು ಇನ್ನು ಕುಕ್ಕರು ತಪ್ಪಲಿಗೆಲ್ಲ ಇನ್ನು ಮಿಕ್ಕಿದ್ನೆಲ್ಲ ಹಾಕ್ಕೊಂಡು ತೊಗೊಂಡು ಇವಾಗ ಹೋಗ್ತಾಯಿದ್ವಿ. ನನ್ನ ಮಗಳಂತೂ ಫುಲ್ಲು ಖುಷಿ, ಮಕ್ಕಳಿಗಂತೂ ಹಾಡು ಹೇಳ್ಕೊಂಡು ಊಟ ಮಾಡಿದ್ದಾವೆ. ಚಿಕನ್ ಎಲ್ಲ ನನ್ನ ಮಗಳಿಗೆ ಫುಲ್ಲು ಫೇವ್ರೆಟ್ ಚಿಕನ್ನು. 4 ದಿವಸ ತಿನ್ನೋಂಗಿರಲಿಲ್ಲ, ಮನೇಲಿ ಮಾಡೇ ಇರಲಿಲ್ಲ ನಾವು. ಇಲ್ಲಿ ಮಾಡ್ಕೊಂಡು ಇವಾಗ ಒಂಥರ ತಣ್ಣಗಿರೋದಕ್ಕೂ ಈ ಕಡೆ ಬಿಸಿಲು ಬರ್ತೈತೆ, ಒಂದ್ಸಲಿ ಮೋಡ ಆಗ್ತಾಯಿದೆ, ಒಂದ್ಸಲಿ ಬಿಸಿಲು ಬರ್ತಾಯಿದೆ. ಆಮೇಲೆ ಮನೆಗೆ ಹೋದಾಗ ಮಳೆ ಬರೋಂಗಾಯ್ತು, ಸಾನೆ ಬಂತಷ್ಟೇ, ಜೋರಾಗಿ ಏನು ಬರಲಿಲ್ಲ. ನಾವು ಅಂದ್ಕೊಂಡಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದು ಹರಕೆ ಎಲ್ಲ ಇತ್ತಲ್ಲ, ಹೋಗ್ಬೇಕು ಅಂದ್ಕೊಂಡಂಗೆಲ್ಲ ಹಿಂಗೋ ಆಯಿತು ಬಿಡು, ಒಳ್ಳೇದಾಯಿತು ದೇವ್ರ ದಯೆಯಿಂದ ಅಂದ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗೆ ಬಂದ್ವಿ. ನೀವು ಯಾರಾದರೂ ಬುರ್ದಮ್ಮ ದೇವಸ್ಥಾನ ನೋಡಿಲ್ಲ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಫೇಮಸ್ ದೇವಸ್ಥಾನ ಮಾತ್ರ. ಇಲ್ಲಂತೂ ಹಂದಿ ಕುರಿ ಕೋಳಿ ಪ್ರತಿಯೊಂದು ಎಷ್ಟು ನನ್ನ ಇದು ಬೀಗ್ರೂಟನೇ ಇಲ್ಲೇ ಮಾಡಿದ್ದು. ನನ್ನ ಮಗನ ಬರ್ತಡೇ ಮತ್ತು ಪ್ರತಿಯೊಂದು ಎಷ್ಟು ಜನ ಫಂಕ್ಷನ್ ಎಲ್ಲ ಇಲ್ಲೇ ಮಾಡ್ತಿರ್ತಾರೆ. ಎಷ್ಟು ಹಂದಿಗಳು ಕುರಿಗಳು ಮೇಕೆಗಳು ಪ್ರತಿಯೊಂದು ಏನಾದರೂ ಹರಕೆ ಇರುತ್ತಲ್ಲ, ಇಷ್ಟು ಮರಿ ಕುಯ್ತೀನಿ ಇಷ್ಟು ಕೋಳಿ ಕುಯ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಎಲ್ಲದನ್ನು ಇಲ್ಲಿ ಹರಕೆ ಇದ್ದರೆ ತೀರಿಸ್ತಾರೆ. ನಾವು ಬಿಸಿಲು ಅಂದರೆ ಬಿಸಿಲು, ನಾನಂತೂ ತಲೆ ಮೇಲಂತೂ ವೇಲ್ ಹಾಕೊಂಬಿಟ್ಟು ಕೂತ್ಕೊಬಿಟ್ಟಿದ್ದೀನಿ. ನನ್ನ ಮಗ ನನ್ನ ತೊಡೆ ಮೇಲೆ ಮನ್ಕೊಂಡಿದ್ದ. ಸರಿ ಮನೆ ಬಂದ್ವಿ. ಮನೆ ಬಂದಿದ ತಕ್ಷಣ ಇನ್ನೇನಿಲ್ಲ, ಎಲ್ಲ ಎತ್ತಿಡ್ಕೊಂಬಿಟ್ಟು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.